ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು, ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾದಕ ವಸ್ತುಗಳ ಬಳಕೆ ಹಾಗೂ ಅಕ್ರಮ ಸಾಗಾಟದ ಬಗ್ಗೆ ಜಾಗೃತಿ ಜಾಥಾ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು, ತಾಲೂಕು ನ್ಯಾಯಾಧೀಶರ ಸಂಘ ಸಿಂಧನೂರು ಹಾಗೂ ನ್ಯಾಷನಲ್ ಶಿಕ್ಷಣ ಸಂಸ್ಥೆ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಮಾದಕ ವಸ್ತುಗಳ ಮತ್ತು ಮಾದಕ ವಸ್ತುಗಳ ಅಕ್ರಮ ಸಾಗಾಟದ ಬಗ್ಗೆ ಜಾಗೃತಿ ಜಾಥಾವನ್ನು ಮಾಡಲಾಯಿತು. ಜಾಗೃತಿ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಸಿ ವಗ್ಗ ಮಾತನಾಡಿ, ಅಕ್ರಮ ಸಾಗಾಟ ಮತ್ತು ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಕೆಡುತ್ತದೆ ಹೊರತು ಆರೋಗ್ಯ ಸುಧಾರಿಸಲು ಸಾಧ್ಯವಿಲ್ಲ. ಹಾಗಾಗಿ ಪುಸ್ತಕಗಳನ್ನು ಓದುವ ಮೂಲಕ ನಾವು ಚಟಗಳನ್ನು ದೂರ ಮಾಡಿಕೊಳ್ಳಬೇಕು ಹಾಗೂ ಮೊಬೈಲ್ ಬಳಕೆ ಕಡಿಮೆಯಾಗಬೇಕು. ಮೊಬೈಲ್ ಬಳಕೆಯಿಂದ ಸಾಕಷ್ಟು ಜನರು ದಾರಿಯನ್ನು ತಪ್ಪುತ್ತಿದ್ದಾರೆ. ಮೊಬೈಲ್ಗಳ ಬಳಕೆಯಲ್ಲಿ ನಮ್ಮ ಬುದ್ಧಿಶಕ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದನ್ನು ಉಪಯೋಗಿಸಿಕೊಂಡು ತದನಂತರ ಅದನ್ನು ದೂರವಿಡುವುದು ಒಳ್ಳೆಯದು ಎಂದು ಮಾತನಾಡಿದರು. ಈ ಜಾಗೃತಿ ಜಾಥಾವು ಜೂನ್ 28ರಂದು ಬೆಳಿಗ್ಗೆ 10:30ಕ್ಕೆ ಜರುಗಿದೆ. ಬಂದ ಮೇಲೆ ಅದರಿಂದ ಆಚೆ ಬರೋಕ್ಕಾಗಲ್ಲ. ನಿಮಗೆ ಅದು ತಂದೆ ತಾಯಿ ರೂಪದಲ್ಲೇ ಆಗಿರ್ಬೋದು, ಅದು ಹುದ್ದೆಯ ರೂಪದಲ್ಲೇ ಆಗಿರ್ಬೋದು. ನಿಮ್ಮ ಶಿಕ್ಷಕರು ನೋಡಿ ಆ ಪೀರಿಯಡಲ್ಲಿ ನಿಮಗೆ ಆ ಪಾಠನ ಹೇಳ್ಬಿಟ್ಟು ಹೊರಟೋಗ್ತಾರೆ. ನೀವೇನು ಅನ್ಕೊಂತೀರಿ, ನಮ್ಮ ಪೀರಿಯಡಲ್ಲಿ ಏನಪ್ಪ ಶಿಕ್ಷಕರು ಬಂದರು ಹೇಳಿದ್ರು ಒಂದು ಸಬ್ಜೆಕ್ಟ್ ಹೊರಟೋದ್ರು ಅಂತ. ಅದ್ರ ಹಿಂದೆ ಅವ್ರಿಗೆ ಪ್ರೆಷರ್ ಜಾಸ್ತಿ ಇರ್ತಾರೆ. ನಿಮಗೆ ಹೇಳಬೇಕು, ಒಂದು 60 ಜನರಿಗೆ ಒಬ್ಬ ಶಿಕ್ಷಕ ಪಾಠ ಹೇಳಬೇಕು ಅಂತಂತಂದರೆ ಅದ್ರ ಹಿಂದೆ ಅವ್ರು ಎಷ್ಟು ತಾಸು ಓದಿರ್ತಾರೆ ಗೊತ್ತಾ? ಅವರ ಒಂದು ಅಭ್ಯಾಸ ಅದಕ್ಕೆ ಎಷ್ಟಿರ್ತದೆ ಗೊತ್ತಾ? ಯಾವ ಸ್ಟೂಡೆಂಟ್ ಯಾವ ಕ್ವಶನ್ ಕೇಳ್ತಾರೆ ಗೊತ್ತಿಲ್ಲ. ಕೆಲವೊಬ್ರು ಆ ಶಿಕ್ಷಕರ ಮೇಲೆ ಸಿಟ್ಟಿಟ್ಕೊಂಡು ಕ್ವಶನ್ ಕೇಳೋರು ಇರ್ತಾರೆ. ಸೊ ಅದಕ್ಕೆ ಅವರ ಅಭ್ಯಾಸ ಯಾವ ರೀತಿ ಇರ್ತದೆ?